ಇಡೀ ವಿಶ್ವಕ್ಕೆ ಮೈಸೂರಿನ ನಾಡ ದಸರಾ ಹಬ್ಬ ಮಾದರಿ ಶ್ರೇಷ್ಠ ಹಬ್ಬವಾಗಿದೆ. ಆದರೆ ನಾಡ ದಸರಾ ಹಬ್ಬ ಉದ್ಘಾಟನೆಗೆ ಬಾನು ಮುಷ್ತಾಕ್ ನೇಮಿಸಿದ್ದಕ್ಕೆ ಈಗ ವಾದ ವಿವಾದಗಳು ನಡೆಯುತ್ತಿರುವುದು ಗೊತ್ತಿರುವ ಸಂಗತಿ. ಆದರೆ ರಾಜ್ಯದಲ್ಲಿ ಮಾನಸಿಕ ಸ್ಥಿತಿ ಕಳೆದುಕೊಂಡಿರುವ ಶಾಸಕ ಕೇಂದ್ರದ ಮಾಜಿ ಮಂತ್ರಿ ಬಸವರಾಜ ಯತ್ನಾಳ್ ತುಮಕೂರಿನಲ್ಲಿ ದಲಿತ ಮಹಿಳೆ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ. ಚಾಮುಂಡಿ ದೇವಿಯ ಪೂಜೆಗೆ ಅಲ್ಪಸಂಖ್ಯಾತ ಮಹಿಳೆ ಅಷ್ಟೇ ಅಲ್ಲದೆ ದಲಿತ ಮಹಿಳೆಯೂ ಕೂಡ ಚಾಮುಂಡಿ ದರ್ಶನಕ್ಕೆ ಯೋಗ್ಯರಲ್ಲ ಎನ್ನುವ ಅವಹೇಳನಕಾರಿ ಹೇಳಿಕೆ ನೀಡಿ ದಲಿತ ಸಮುದಾಯದವರ ದಲಿತ ಮುಖಂಡರ ಆಕ್ರೋಶಕ್ಕೆ ಒಳಗಾಗ್ತಿದ್ರೆ, ಕೆಲವು ಕಡೆ ಯತ್ನಾಳನ್ನ ಗಡೀಪಾರು ಮಾಡುವಂತೆ ಒತ್ತಾಯ ಮಾಡ್ತಿದ್ರೆ, ಇನ್ನೊಂದು ಕಡೆ ದಲಿತ ಮಹಿಳೆಯರು ಯತ್ನಾಳ್ಗೆ ಪೊರಕೆ ದರ್ಶನ ಮಾಡ್ತಾ ಇದ್ರೆ, ಇತ್ತ ಬೀದರ್ನಿಂದ ದಲಿತ ಮುಖಂಡರು ಅನಿಲ್ ಕುಮಾರ್ ಬೆಲ್ದಾರ್ ಹಾಗೂ ರಮೇಶ್ ಡಾಕುಳ್ಗಿ ಅವರು ದಲಿತ ಮಹಿಳೆಯನ್ನ ಅವಮಾನಿಸಿದ ಯತ್ನಾಳ್ ವಿರುದ್ಧ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗೃಹ ಮಂತ್ರಿಯವರು ಸುಮೋಟೋ ಕೇಸ್ ದಾಖಲಿಸಿ ಎಂದು ಆಗ್ರಹ ಮಾಡಿದ್ದಾರೆ. ಅವರ ಮಾನಸಿಕ ಸ್ಥಿತಿ ಸರಿಯಿಲ್ಲ, ಹಾಗಾಗಿ ಅವರಿಗೆ ಮೆಂಟಲ್ ಹಾಸ್ಪಿಟಲ್ ಸೇರಿಸಿ ಅವರಿಗೆ ಚಿಕಿತ್ಸೆ ಅಗತ್ಯವಿದೆ ಎಂದು ತಿಳಿಸಿದರು. ಬೇಷರತ್ತು ಅವರು ಬಹಿರಂಗವಾಗಿ ಕ್ಷಮೆ ಯಾಚಿಸಲೇಬೇಕು, ಇಲ್ಲವಾದಲ್ಲಿ ಅವರನ್ನ ಕಂಡಲ್ಲಿಯೇ ಘೇರಾವ್ ಹಾಕ್ತೀವಿ ಎಂದು ತಿಳಿಸಿದರು. ಬಸವರಾಜ ಯತ್ನಾಳ್ ಮನುವಾದಿ ಮನಸ್ಥಿತಿ ಹೊಂದಿದ್ದಾರೆ. ಸಂವಿಧಾನ ವಿರೋಧಿ ಹೇಳಿಕೆ ನೀಡಿರುವುದನ್ನು ನಾವು ಖಂಡಿಸುತ್ತೇವೆ. ಅವಿವೇಕಿಯಂತೆ ಮಾನಸಿಕ ಸಮತೋಲನ ಕಳೆದುಕೊಂಡು ಯಾರನ್ನ ಖುಷಿಪಡಿಸಲು ಈ ರೀತಿ ಹೇಳಿಕೆ ನೀಡ್ತಾ ಇದ್ದಾರೆ ಗೊತ್ತಿಲ್ಲ. ಯತ್ನಾಳ್ ಎಲುಬಿಲ್ಲದ ನಾಲಿಗೆಯಿಂದಾಗಿ ಮಾತಿನ ಚಪಲಕ್ಕೆ ಬಿಜೆಪಿಯಿಂದ ಉಚ್ಚಾಟನೆಗೊಂಡ್ರೂ ಅವರು ಪಾಠ ಕಲಿತಿಲ್ಲ. ಬಸವಣ್ಣನವರು 12ನೇ ಶತಮಾನದಲ್ಲಿ 6ನೇ ಶತಮಾನದಲ್ಲಿ ಭಗವಾನ್ ಬುದ್ಧರು ಮಹಿಳೆಯರು ಮುಖ್ಯ ವಾಹಿನಿಗೆ ಬರುವಂತೆ ಮಾಡಿದ್ರು. ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆ ಹಿಂದೂ ಇರಲಿ ಮುಸ್ಲಿಮೇ ಇರಲಿ ಯಾವುದೇ ಜಾತಿ ಮಹಿಳೆ ಇದ್ರೂ ಕೂಡ ಅಸ್ಪೃಶ್ಯತೆ ಅಸಮಾನತೆಯನ್ನು ತೆಗೆದು ಹಾಕಿ ಸಮಾನತೆ ಸಾರುವ ಮಹಿಳೆಗೆ ಸ್ಥಾನಮಾನ ನೀಡುವ ಸಂವಿಧಾನ ನೀಡಿದ್ದಾರೆ. ಇವತ್ತು ಸಂವಿಧಾನ ಜಾರಿಯಾಗಿ 75 ವರ್ಷ ಕಳೆದರೂ ಕೂಡ ಈ ರೀತಿ ಸಂವಿಧಾನ ವಿರೋಧಿ ಹೇಳಿಕೆ ನೀಡುತ್ತಿರುವುದು ವಿಷಾದಕರ ಸಂಗತಿ. ಹಾಗಾಗಿ ಇಂತಹ ಕೋಮುವಾದಿಯ ವಿರುದ್ಧ ಬಸವರಾಜ್ ಯತ್ನಾಳ್ ವಿರುದ್ಧ ಸುಮೋಟೋ ಕೇಸ್ ದಾಖಲಿಸಿ ಎಂದು ಈ ಮೂಲಕ ಆಗ್ರಹ ಮಾಡಿದರು. ಈ ಸಂದರ್ಭದಲ್ಲಿ ಶ್ರೀಪತರಾವ್, ದಿನೇಶ್, ಶಿವಕುಮಾರ್ ನೀಲ್ಕಟ್ಟಿ ಅವರು ಸೇರಿದಂತೆ ಇನ್ನಿತರರು ಇದ್ದರು. ಈ ರಾಜ್ಯದಲ್ಲಿ ಮತ್ತು ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕಂಥ ನಾಡ ದಸರಾ ಹಬ್ಬದಲ್ಲಿ ನಿಮ್ಗೆ ಗೊತ್ತಿದೆ, ಗೊತ್ತಾ, ಬಹಳಷ್ಟು ವಾದ ವಿವಾದಗಳು ನಡೀತಾ ಇತ್ತು. ಉದ್ಘಾಟನೆ ಮಾಡೋ ಕಾರ್ಯಕ್ರಮ ಯಾರ್ದು? ಅದು ಒಂದು ಅಲ್ಪಸಂಖ್ಯಾತ ಮಹಿಳೆಯರಿಗೆ ಒಂದು ಮ್ಯಾಗಸೈಸ್ ಪ್ರಶಸ್ತಿ ಪಡೆದಂತಹ ಸೋದರಿ ಬಾನು ಮುಸ್ತಾಕ್ ಅವರಿಂದ ಇವತ್ತು ಉದ್ಘಾಟನೆ ಆಗಿದೆ. ಇವತ್ತು ಅದಕ್ಕೆ ಒತ್ತನ್ನು ಕೊಟ್ಟಂಥ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಸಹ. ಆದರೆ ನಮ್ಮ ರಾಜ್ಯದಲ್ಲಿ ಒಬ್ಬ ಮಾನಸಿಕ ಸ್ಥಿತಿ ಕಳ್ಕೊಂಡಿದ್ದಾರೆ. ಒಬ್ಬರು ಶಾಸಕರು, ಕೇಂದ್ರದ ಮಾಜಿ ಮಂತ್ರಿಗಳು, ಅವರು ನಮ್ಮ ದಲಿತ ಹೆಣ್ಮಕ್ಕಳಿಗೆ ಮತ್ತು ಹೆಣ್ಮಕ್ಕಳಿಗೆ ಬಹಳ ಒಂದು ನೋವಿನ ಸಂಗತಿ, ಬಹಳ ದುಃಖದ ಸಂಗತಿ. ಆ ಚಾಮುಂಡೇಶ್ವರಿ ದೇವಿಯಲ್ಲಿ ಹೆಣ್ಮಕ್ಕಳು ಪೂಜಕ್ಕೆ ಲಾಯಕ್ಕಿಲ್ಲ ಅಂತ ಹೇಳ್ತಕ್ಕಂಥ ಏನು ಅವ್ರ ಮಾನಸಿಕ ಸ್ಥಿತಿ ಇದೆ, ಇದನ್ನು ನಾವು ಬೀದರ್ ಜಿಲ್ಲಾ ಮತ್ತು ಕರ್ನಾಟಕ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಅವ್ರು ತೀವ್ರವಾಗಿ ಖಂಡಿಸ್ತೇನೆ ನಾನು. ಯಾಕೆಂದರೆ ಈ ಹೇಳಿಕೆ ನಮಗನ್ಸ ಕೊಪ್ಪಳ ಮತ್ತು ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ ಅವರು. ತಕ್ಷಣಕ್ಕೆ ನಾನು ತಮ್ಮ ಮಾಧ್ಯಮದ ಮುಖಾಂತರ ಜಿಲ್ಲಾ ಆಡಳಿತಕ್ಕೆ ನಾನು ಮತ್ತು ರಾಜ್ಯ ಸರ್ಕಾರಕ್ಕೆ ಸನ್ಮಾನ ಶ್ರೀ ಸಿದ್ದರಾಮಯ್ಯನವರಿಗೆ ಹಾಗೂ ಮಾನ್ಯ ಗೃಹ ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಪರಮೇಶ್ವರ್ ಸರ್ ಅಲ್ಲಿ ವಿನಂತಿಸ್ಕೊಳ್ತೇವೆ. ನಾವು ತಕ್ಷಣಕ್ಕೆ ಅವ್ರ ಮೇಲೆ ಸೋಮೋಟೋ ಕೇಸನ್ನು ದಾಖಲಿಸಬೇಕು. ಯಾಕೆಂದರೆ ಇವರು ಪದೇ ಪದೇ ನಮ್ಮ ದಲಿತ ಸಂಘಟನೆಗಳ ಬಗ್ಗೆ ಆಗಲಿ ಮತ್ತು ನಮ್ಮ ಶೋಷಿತರ ಬಗ್ಗೆ ಕೀಳು ಮಟ್ಟದ ಭಾಷೆಯನ್ನು ಬಳಸಿ ನಮಗೆ ಮಾನಸಿಕವಾಗಿ ಅವರು ಇದನ್ನು ಮಾಡ್ತಕ್ಕಂಥ ಒಂದು ಚಾಳಿ ಮುಂದುವರಿಸಿದ್ದಾರೆ. ಅವರನ್ನು ತಕ್ಷಣಕ್ಕೆ ಇದು ಸುಧಾರಣೆ ಆಗಿಲ್ಲ ಅಂದ್ರೆ ಅವರಿಗೆಲ್ಲರ ಮೆಂಟಲ್ ಹಾಸ್ಪಿಟಲ್ದಾಗ ಅಡ್ಮಿಟ್ ಮಾಡಿ ಅವರಿಗೆ ಒಂದು ಸ್ವಲ್ಪ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಕೆಲಸ ಅದ. ಮತ್ತು ನಾನು ಅವರಿಗೆ ಎಚ್ಚರಿಕೆ ಕೊಡೋಕ್ಕೆ ಇಚ್ಛಪಡ್ತೇನೆ. ಅವರು ತಮ್ಮ ಚಾಳಿಯಲ್ಲಿ ಬಿಡಲಿಲ್ಲ ಅಂದ್ರೆ ಈಗ ಮೊನ್ನೆನೇ 3 ದಿವಸ ಕೆಳಗಡೆನೆ ನಮ್ಮ ಬಿಜಾಪುರ್ನಲ್ಲಿ ಅಲ್ಲಿನ ನಮ್ಮ ತಾಯಂದಿರು, ನಮ್ಮ ಸೋದರರು ಸೇರಿಕೊಂಡು ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇಲ್ಲಾಂದರೆ ಮುಂದೆ ಬರ್ತಕ್ಕಂಥ ದಿನದಲ್ಲಿ ರಾಜ್ಯದ ಯಾವುದೇ ಜಿಲ್ಲೆಗಳಲ್ಲಿ ಅವರಿಗೆ ನಾವು ಎಲ್ಲೂ ಕಾಣದರ ಅವರಿಗೆ ಘೇರಾವ್ ಹಾಕಿ ಅವರನ್ನು ತಡಿತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಹಾಗಾಗಿ ಕೇಂದ್ರದ ಮಂತ್ರಿ ಉಳ್ಕೊಂಡು ಒಂದು ಶಾಸನಬದ್ಧವಾಗಿ ಬಾಬಾ ಸಾಹೇಬರ ಸಂವಿಧಾನಾತ್ಮಕವಾಗಿ ಕೊಟ್ಟಂಥ ಒಂದು ಹುದ್ದೆಯನ್ನು ಅಲಂಕರಿಸಿ ಶಾಸಕರಾಗಿ ಕೇಂದ್ರದ MP ಆಗಿ ಈ ಥರ ಮಾತನಾಡೋದವರಿಗೆ ಶೋಭೆ ತರೋದಿಲ್ಲ. ಅವರು ಬೇಷರತ್ತಾಗಿ ಕ್ಷಮೆ ಕೇಳಬೇಕು. ಇಲ್ಲದಿದ್ದ ಪಕ್ಷದಲ್ಲಿ ಅವರ ವಿರುದ್ಧ ಉಗ್ರವಾದಂಥ ಹೋರಾಟ ರೂಪಿಸ್ತೀವಿ ಮತ್ತು ಮಿಗಿಲಾಗಿ ಅವ್ರ ಮೇಲೆ ಕೇಸ್ ಖಂಡಿತ ಮಾಡಲೇಬೇಕಂತ ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸ್ತೇನೆ. ಇವತ್ತು ಕರ್ನಾಟಕದಲ್ಲಿ ಒಂದು ನಾಡ ಹಬ್ಬ, ವಿಶೇಷವಾಗಿ ಇದು ಯಾವುದೇ ಜಾತಿ ಧರ್ಮಕ್ಕೆ ಸಂಬಂಧಪಟ್ಟಂಥ ಹಬ್ಬ ಅಲ್ಲ. ಇದು ಕನ್ನಡ ನಾಡಿನ ಒಂದು ಶ್ರೇಷ್ಠ ಹಬ್ಬ ದಸರಾ. ಇದು ವೈಭವದಿಂದ ಚಾಮುಂಡಿ ಮೈಸೂರಿನಲ್ಲಿ ನಡೆಯುತ್ತೆ, ಬೆಟ್ಟದಲ್ಲಿ. ಅಲ್ಲಿ
ಎರಡು ಪ್ರಮುಖ ಸಮುದಾಯದ ಹೆಣ್ಣು ಮಕ್ಕಳು ಅಂದರೆ ಒಂದು ಮುಸ್ಲಿಂ ಸಮುದಾಯದ ಬಾನು ಮುಸ್ತಾಕ್ ಕಡೆಯಿಂದ ಈ ದಸರಾ ಉದ್ಘಾಟನೆ ಆಗಬಾರ್ದು, ಅವಳು ಹಿಂದೂ ಧರ್ಮ ಪಾಲನೆ ಮಾಡೋದಿಲ್ಲ, ಕುಂಕುಮ ಹಾಕೊಂಡು ಬಳೆ ಹಾಕೊಂಡು ಬಂದು ಉದ್ಘಾಟನೆ ಮಾಡ್ಬೇಕಂತ ಹೀನ ಸಂಸ್ಕೃತಿ ಏನು ಪ್ರತಿಪಾದನೆ ಮಾಡ್ತಾ ಇದೆ ಅದು ಒಂದು ಕಡೆ. ಮತ್ತು ಅಲ್ಲಿ ಚಾಮುಂಡಿ ಬೆಟ್ಟದಲ್ಲಿರ್ತಕ್ಕಂಥ ಚಾಮುಂಡಿ ದೇವಿಯ ಏನು ದರ್ಶನಕ್ಕೆ ಒಬ್ಬ ದಲಿತ ಹೆಣ್ಮಗಳು ಕೂಡ ಲಾಯಕ್ಕಿಲ್ಲ ಅನ್ನೋದನ್ನ ಹೇಳೋದ್ರ ಮುಖಾಂತರ ಈ ದೇಶದ ಮನುವಾದಿ ವ್ಯವಸ್ಥೆ, ಹಿಂದೂ ಸಮಾಜದ ಹಿಂದೂ ಸಂಸ್ಕೃತಿಯ ಎಂಥ ನೀತಿಗಳು ಇವರು ಅಳವಡಿಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಇದರಲ್ಲಿ ತೋರ್ಪಡುತ್ತೆ. ಒಬ್ಬ ದಲಿತ ಹಿಂದೂ ಹೆಣ್ಮಗಳಿಗೆ, ದಲಿತ ಹೆಣ್ಮಗಳು ಆಕಿನ ಕೈಲೂ ಕೂಡ ಚಾಮುಂಡಿ ನಡೆಯಲ್ಲ, ಪುಷ್ಪಾರ್ಚನೆ ನಡೆಯಲ್ಲ ಅಂತ ಹೇಳೋ ವ್ಯಕ್ತಿ ಇದನ್ನಲ್ಲ ಇವನು ಅತ್ಯಂತ ಕೋಮು ಮತ್ತು ಅತ್ಯಂತ ಹೀನ ಸಂಸ್ಕೃತಿ ಉಳ್ತಕ್ಕಂಥವ್ನು. ಇವನಿಗೆ ಯಾವುದೇ ರೀತಿ ಸಂವಿಧಾನ ವಿರೋಧಿ ಹೇಳಿಕೆ ಇದೆ. ಇದು ಇವತ್ತು ಕೋರ್ಟ್ ಸುಮೋಟ ಕೇಸ್ ಹಾಕ್ಬೇಕು ಇವನ ಮೇಲೆ, ಆದ್ರೆ ಕೋರ್ಟ್ಗಳು ಸಹಿತ ಸುಮ್ಮನೆ ಕೊಡ್ತಾ ಇದಾವೆ. ಇವನು ಬಾಯಿ ಚಪ್ಪಲಿಕ್ಕೆ ಇವನು ಮಾತಾಡುವಂತ ಸ್ಥಿತಿಗೆ ಆ ಬಿಜೆಪಿ ಪಾರ್ಟಿನಿಂದ ಉಚ್ಚಾಟನೆ ಮಾಡಿದ್ರು ಇವನಿಗೆ ಇನ್ನ ಬುದ್ಧಿ ಬರ್ತಾ ಇಲ್ಲ. ಮತ್ತೆ ನಾನು ಒಂದು ಸ್ವಂತ ಪಾರ್ಟಿ ಕಟ್ಟಬೇಕು, ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕಂತ ಹೇಳುವಂತ ಇದು ಇದೆಯಲ್ಲ, ಈ ರೀತಿ ಒಂದು ಬಹುಸಂಖ್ಯಾತ ಸಮುದಾಯವನ್ನು ಅಪಮಾನ ಮಾಡೋದ್ರ ಮುಖಾಂತರ ಎಷ್ಟು ಒಂದು ಇವನು ಒಳ ಮನಸ್ಸಿನ ಒಂದು ಕೃತ್ಯ ಇದೆ ಅಂತಕ್ಕಂಥದ್ದು ಇವತ್ತೆಲ್ಲ ಜಗತ್ತಿಗೆ ತೋರಿಸ್ಬಿಟ್ಟಿದ್ದಾನ. ಇವತ್ತು ಮುಸ್ಲಿಂ ಮಹಿಳೆ, ಇವತ್ತು ದಲಿತ ಮಹಿಳೆ, ಈ ಹಿಂದೂ ಸಮಾಜ ಯಾವ ರೀತಿ ನೋಡ್ಕೊಂಡಿದ್ದು ದಲಿತ ಮಹಿಳೆಯರಿಗೆ, ಹಿಂದೂ ಮಹಿಳೆಯರಿಗೇನೆ ಕೂಡ 4 ಗೋಡೆ ಮಧ್ಯದಲ್ಲಿಟ್ಟು ಆ ಮಹಿಳೆ ಮೇಲೇನೆ ವಿಕೃತ ದೌರ್ಜನ್ಯಗಳು ಎಸಗಿದಂತ ಸಮಾಜ ಇದು. ಗಂಡ ಸತ್ತಿರೋಕಿಗೆ ಸುಟ್ಟು ಹಾಕಬೇಕು, ಆಮೇಲೆ ಒಂದು ಹೆಣ್ಣು ಪ್ರಾಕೃತಿಕವಾಗಿ ಹೊರಗುಳಿದಾಗ ಅವಳಿಗೆ ಅಡಿಗೆ ಮನೆಯಿಂದ ಹೊರಗಿಡಬೇಕು, ಈ ರೀತಿ ಎಲ್ಲ ಕಠಿಣವಾದಂತ ಕ್ರೌರವಾದಂತ ನಿಬಂಧನೆಗಳು ಮಹಿಳಾ ಕುಲದ ಮೇಲೆ ಹೇರಿತ್ತೆ. ಅದು ಮನುಸ್ಮೃತಿ ಧರ್ಮ. ಅದನ್ನು ಮೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದಕ್ಕೆ ಹೇಳ್ತಾರೆ, ಇಂಥ ಅಸ್ಪೃಶ್ಯತೆ ಅಂತ ಕ್ರೌರ್ಯ ಸಮಾಜವನ್ನ ನಾ ಯಾಕೆ ಬಿಡ್ತಾ ಇದ್ದೀನಿ ಅಂತ ಈ ಕಾರಣಕ್ಕಾಗಿ ಬಿಡ್ತಾ ಇದ್ದೀನಿ. ಈ ಧರ್ಮದಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳ ಮೇಲೆ ಕ್ರೌರ್ಯ, ದಲಿತರ ಮೇಲೆ ದೌರ್ಜನ್ಯಗಳು, ಅಸ್ಪೃಶ್ಯತೆ ಆಚರಣೆ, ಸಾಮಾಜಿಕ ಅನ್ಯಾಯ, ಜಾತಿ ತಾರತಮ್ಯ ಇವೆಲ್ಲವೂ ಕೂಡ ತುಂಬಿ ತುಳುಕ್ತಾ ಇದೆ ಹಿಂದೂ ಧರ್ಮದಲ್ಲಿ. ಅದಕ್ಕೋಸ್ಕರ ಆ ಧರ್ಮ ಬಿಟ್ಟು ನಾನು ಬೌದ್ಧ ಧರ್ಮ ಕಡೆ ಬರ್ತಾ ಇದ್ದೀನಿ ಅಂತಕ್ಕಂಥ ಮಾತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ಈ ರೀತಿಯ ಒಂದು ನಿಲುವು ಸಂವಿಧಾನ ಇದು ಇದ್ದಾಗನೂ ಕೂಡ 75 ವರ್ಷ ಸಂವಿಧಾನ ಜಾರಿಗೆ ಬಂದು 75 ವರ್ಷ ಕಳೀತಾ ಇದೆ. ಅದ್ರ ಸಂವಿಧಾನ ವಿರೋಧಿ ಹೇಳಿಕೆಗಳು, ಈ ತರದ ಮನಸ್ಥಿತಿಗಳು, ಈ ತರ ವ್ಯಕ್ತಿಗಳು ರಾಜಕೀಯದಲ್ಲಿ ಕೊಡ್ತಾ ಇರ್ತಕ್ಕಂಥ ತುಂಬಾ ಇದು ಬಹಳ ದ್ರೋಹದ ಕೆಲಸ ಇದೆ, ಆತ್ಮವಂಚನೆ ಕೆಲಸ ಇದೆ. ಇವತ್ತು 12ನೇ ಶತಮಾನದ ಬಸವಣ್ಣನವರು ಸಾಮಾಜಿಕ ಸಮಾನತೆ ಕೊಟ್ಟರು ಮಹಿಳೆಯರಿಗೆ, 6ನೇ ಶತಮಾನದ ಭಗವಾನ್ ಬುದ್ಧರು ಕೊಟ್ಟರು. ಇವತ್ತು 19, 20ನೇ ಶತಮಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ, ಕಾನೂನಿನ ಮೂಲಕ ಈ ದೇಶದ ಪ್ರತಿಯೊಬ್ಬ ಮಹಿಳೆಗೂ ಕೂಡ ಸಮಾನ ಅವಕಾಶಗಳನ್ನು ಸೃಷ್ಟಿ ಮಾಡಿ ಸಾಮಾಜಿಕ ನ್ಯಾಯವನ್ನು ಕೊಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಸಂವಿಧಾನದ ಒಂದು ಪೀಠಿಕೆ ಶಪಥ ಮಾಡಿ ಗೆದ್ದಂತ ವ್ಯಕ್ತಿ ಈ ರೀತಿ ಹೇಳಿಕೆ ಕೊಡೋದು ಈ ದಲಿತ ಸಂಘರ್ಷ ಸಮಿತಿ, ದಲಿತ ಸಂಘಟನೆಗಳೆಲ್ಲ ಖಂಡಿಸ್ತವೆ. ಇದನ್ನು ಪುನರ್ ಪರಿಶೀಲನೆ ಮಾಡ್ಕೋಬೇಕಾದ್ರು ಆತ್ಮವಂಚನೆ ಇದೆ, ತಿಳ್ಕೊಬೇಕಿದು. ನಿಮ್ಮ ಮನಸ್ಸು ಪರಿವರ್ತನೆ ಆದ್ರೆ ಎಲ್ಲ ಪರಿವರ್ತನೆ. ನೀ ಕ್ಷಮೆ ಕೇಳೋದು, ನೀ ಅದು ಮಾಡೋದು, ಅದು ಒಂದು ಭಾಗ. ಅದು ಆದ್ರೆ ಈ ರೀತಿ ಆಗದ ರೀತಿಯಲ್ಲಿ ಮತ್ತೆ ಮುಂದೆ ನೀವು ಬಾಯಿ ಚಪ್ಪಲಿಗೆ ಮಾತಾಡೋದನ್ನ ಬಿಟ್ಟು ಒಂದು ಒಳ್ಳೆ ಸಮಯ ಸಂದರ್ಭಗಳು ನೋಡ್ಕೊಂಡು ಈ ದೇಶ ಸಂವಿಧಾನ ಗೌರವ ಕೊಡ್ತಕ್ಕಂಥ ಕೆಲಸ ಮಾಡ್ಬೇಕಂತೇಳಿ ಈ ಮೂಲಕ ನಾನು ಒತ್ತಾಯನ ಮಾಡ್ತೀನಿ.